ಆಗಿತ್ತು ಚೆನ್ನಾಗಿದೆ ಏನ್ ಇಷ್ಟ ಆಯ್ತು ಮೂವಿ ಚೆನ್ನಾಗಿತ್ತು ಎಲ್ಲ ಅದ್ರ ಪಿಕ್ಚರ್ ಇವಾಗ ಏನ್ ನಡೀತಿದ್ಯೋ ಅದೇ ಇದೆ ನಿಮ್ಗೆ ಏನ್ ಅನಿಸ್ತು ತುಂಬಾ ಚೆನ್ನಾಗಿದೆ ಮೂವಿ ಆಪಲ್ ಕಟ್ ಅನ್ನೋದಕ್ಕೆ ತುಂಬಾ ಚೆನ್ನಾಗಿದೆ ಸ್ಟೋರಿ ಹೀರೋ ಅಂತೂ ತುಂಬಾ ಶೇಡ್ಸ್ ಅಲ್ಲಿ ಮೂವೀಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಥಿಯೇಟರ್ ಬಂದು ಮೂವಿ ನೋಡಿ ಈಗಿನ ಜನರೇಷನ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಸೂಪರ್ ಅಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದ್ಸಲ ನೋಡ್ಬೋದು ಎಂಕರೇಜ್ ಮಾಡೋಕ್ಕೋಸ್ಕರ ನೋಡ್ಬೇಕು ಒಂದ್ಸಲ ಚೆನ್ನಾಗಿ ಮಾಡಿದ್ದಾರೆ ಹೊಸಬ್ರು ಅಲ್ಲ ಅದರಿಂದ ಎಂಕರೇಜ್ ಮಾಡೋಣ ಅಂತ ಒಂದ್ಸಲ ನೋಡ್ಬೋದಲ್ಲ ಚೆನ್ನಾಗಿ ಮಾಡಿದ್ದಾರೆ ಟೀಮ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿ ತೆಗೆದಿದ್ದಾರೆ ನೋಡಿ ಬಹಳ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಹುಡುಗ ಬಹಳ ಚೆನ್ನಾಗಿ ಮಾಡಿದ್ದಾನೆ ಸೂರ್ಯ. ಈಗಿನ ಜನರೇಷನ್ ಯಾವ ತರ ಇರಬೇಕು ಅನ್ನೋದನ್ನ ತೋರಿಸಿದ್ದಾರೆ ಅದು ತುಂಬಾ ಇಷ್ಟ ಆಯ್ತು ಸರ್. ಆದಷ್ಟು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡುವಂತ ಫಿಲಮು. ಡೈರೆಕ್ಟರ್ಸ್ ಕೆಲವೊಂದು ಮಾಡ್ತಾರೆ, ರಿಮೇಕ್ ತರ ಮಾಡ್ತಾರೆ, ಅದಕ್ಕಿಂತ ಇದ್ರ ಮೆಸೇಜ್ ಫುಲ್ ಆಗಿ ಕೊಡೋ ಅಂತದನ್ನ ಯಾವ್ದಾರ ಮಾಡಲಿ. ಆಲ್ ದ ಬೆಸ್ಟ್ ಫಾರ್ ಟೀಮ್. ಫೀಮೇಲ್ ಹೌದಾ, ಡೈರೆಕ್ಷನ್ ಯಾರು ಅಂತ ಗೊತ್ತಿರ್ಲಿಲ್ಲ. ಚೆನ್ನಾಗಿದೆ ಸರ್. ಫೀಮೇಲ್ ಅಂತಲ್ಲ, ಯಾರೇ ಮಾಡಿದ್ರು ತುಂಬಾ ಚೆನ್ನಾಗಿದೆ. ಈ ತರ ಆದಷ್ಟು ಕನ್ನಡ ಫಿಲಮ್ಸ್ ಬರ್ಬೇಕು ಅಂತ ಅನ್ಕೋತೀವಿ. ಏನೋ ಒಂದು ತೋರ್ಸೋಕ್ಕಿಂತ ಈ ತರ ಮಾರಲ್ಲ ತೋರ್ಸಿದ್ರೆ ಯಂಗರ್ಸ್ ಯಾವ ತರ ಇರಬೇಕು, ಯಾವ ತರ ಹಾದಿ ತಪ್ಪಬಾರ್ದು, ಆ ತರ ತುಂಬಾ ಮೆಸೇಜ್ ಇವಾಗಿದೆ. ಆಲ್ ದ ಬೆಸ್ಟ್. ಚೆನ್ನಾಗಿದೆ. ಆದಷ್ಟು ಫ್ಯಾಮಿಲೀಸ್ ಎಲ್ಲ ಬಂದು ನೋಡುವಂತ ಫಿಲಮು. ಎನ್ಕರೇಜ್ ಮಾಡಿ. ಚೆನ್ನಾಗಿದೆ. ಈಗಿನ ಜನರೇಷನ್ ಅಲ್ಲಿ ಹೆಣ್ಮಕ್ಳು ತುಂಬಾ ನೋಡ್ಬೇಕಾಗಿರೋ ಸಿನಿಮಾ ಇದು. ಫ್ರೆಶ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಪ್ಲೀಸ್ ದಯವಿಟ್ಟು ಥಿಯೇಟರ್ ಬಂದು ಕನ್ನಡ ಸಿನಿಮಾ ನೋಡಿ ಉಳಿಸಿ ಬೆಳೆಸಿ. ಮೇಯ್ನ್ ಆಗಿ ಹುಡುಗಿರ್ ಬಂದು ಸಿನಿಮಾ ನೋಡ್ಬೇಕು. ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಆಫ್ ಹೀರೋ ತುಂಬಾ ಥಿಂಕ್ ಆಗ್ತಿದೆ, ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಆಲ್ ದ ಟೀಮ್. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆಪಲ್ ಕಟ್ ಫಿಲಮ್ ಕನ್ನಡಕ್ಕೊಂದು ಒಳ್ಳೆ ಭರವಸೆ ನಟ ಸಿಕ್ಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಅಂತೂ ಒಂದೊಂದು ಟೈಮಲ್ಲಿ ಉಪೇಂದ್ರ ಮೆಮೊರಿ ಆಗುತ್ತೆ. ಉಪೇಂದ್ರ ಸರ್ ತರ ತುಂಬಾ ಚೆನ್ನಾಗಿ ಆಕ್ಟಿಂಗ್. ಎಲ್ಲರೂ ನೋಡಿ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ಆಪಲ್ ಕಟ್. ಸಾಂಗ್ಸು ಏನು ಒಂದೇನೋ ನೋಡೋದಕ್ಕಿಂತ ಅಷ್ಟೇ. ಲಾಸ್ಟ್ ಪಿಕ್ಚರ್ ಅದು ಪಿಕ್ಚರೈಸೇಷನ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅಂತ ಅನಿಸ್ತು. ಬೆಟ್ರು ಬರ್ದವ್ರು ಏನು ಕೇಳ್ಬಿಟ್ಟೆ, ಸಾಂಗ್ ತುಂಬಾ ಚೆನ್ನಾಗಿದೆ. ಬಟ್ ಲಾಸ್ಟ್ ಅಲ್ಲಿ ಮುದ್ದೆ ಎಲ್ಲಾದ್ರೂ ಇನ್ನೂ ಸೂಪರ್ ಆಗಿತ್ತು. ಒಳ್ಳೆ ಸ್ಟೋರಿ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಡೈರೆಕ್ಷನ್ ಅಂತ ಎಕ್ಸ್ಟ್ರಾರ್ಡಿನರಿ. ಕನ್ನಡದಲ್ಲಿ ಒಂದು ಹೊಸ ಪ್ರಯೋಗ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾ ಚೆನ್ನಾಗಿದೆ. ಪಿಕ್ಚರ್ ಅಲ್ಲಿ ಎಲ್ಲಾ ಕಡೆ ಒಂದು ಕೆಟ್ಟ ಸಂಪ್ರದಾಯ ಬೆಳೀತದೆ. ಈ ನಾವು ಕಲ್ಚರ್ನ, ಬೇರೆ ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೋತಾ ಇದೀವಿ. ಫಾರಿನ್ ಕಲ್ಚರ್ನ ಅಂದ್ರೆ ಅನೈತಿಕತೆ ಅನ್ನೋದು, ಅದನ್ನ ನಮ್ಮ ಹಿಂದೂ ಸಂಸ್ಕೃತಿ ಹುಡುಗ ಸಹಿಸ್ತಾ ಇದ್ದಾಗ ಏನೆಲ್ಲ ಮಾಡ್ತಾನೋ ಅನಾಥ ಅನ್ನೋದು ಒಂದು ಒಳ್ಳೆ ಮೆಸೇಜ್. ಆಕ್ಚುಲಿ ಸಿನಿಮಾ ಪೂರ್ತಿ ನೋಡೋದಂಗೆ ಗೊತ್ತೇ ಆಗಲ್ಲ ಹೀರೋ ಯಾರು ವಿಲನ್ ಯಾರು ಅಂತ. ಅದೇ ಸಸ್ಪೆನ್ಸ್ ಪಿಕ್ಚರ್. ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು? ಇಲ್ಲ ಅಂದ್ರೆ ಈ ತರ ಸಸ್ಪೆನ್ಸ್ ಹೊಸದು ಕನ್ನಡ ಇದ್ರಲ್ಲಿ ನೋಡಿರ್ಲಿಲ್ಲ. ತುಂಬಾ ಚೆನ್ನಾಗಿದೆ. ಹೇಗಿತ್ತು? ಅದು ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ನಿಮ್ಗೆ? ಸರ್, ಇದರಲ್ಲಿ ಈಗ ನಡೆಯೋದು ಒಂದು ತಾಯಿ ಮಾಡಿರೋದು ಒಂದು ತಪ್ಪನ್ನ ಮಕ್ಕಳು ಏನನ್ನ ಅನುಭವಿಸ್ತಾ ಇದ್ದಾರೆ. ಆ ನೋವು ಅವ್ರಿಗೆ ಏನಾಗಿದೆ, ಎಕ್ಸ್ಪ್ರೆಷನ್ ಜಾಸ್ತಿ ಆಗಿದೆ. ಅದರಿಂದ ತಾಯಿ ನಾನು ಸಾಯಿಸೋದನ್ನೇ ನೀಯೇ ಸಾಯಿದ್ದಾನೆ. ಇಸ್ ಎಕ್ಸಲೆನ್ಸ್ ಮೂವಿ. ಒಬ್ಬೊಬ್ಬರು ಅರ್ಥ ಮಾಡ್ಕೊಳ್ಳೋದು ಒಂದು ವಿಷಯ. ಇಟ್ಸ್ ರಿಯಲಿ ಟು ಗ್ರೇಟ್. ಐ ಲೈಕ್ ಇಟ್ ವೆರಿ. ತುಂಬಾ ಚೆನ್ನಾಗಿದೆ. ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ. ಆಪಲ್ ಕಟ್ ಅಂದ್ರೆ ಏನು ಅನ್ನೋದನ್ನ ತೋರಿಸಿದ್ದಾರೆ. ಎಲ್ಲರೂ ಎಲ್ಲ ಸೀಟ್ಸ್ ತಿನ್ನಿ ಅಂತಾರೆ, ಬಟ್ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ವೆರಿ ನೈಸ್.